ನನ್ನನ್ನು ಸರಿಯಾಗಿ ನೋಡ್ಬೇಕು ನೀವು. ಇನ್ನೊಂದು ಸರಿ ಹೊಸದುಂಟು ನೋಡಿ. ಹಾಗಲ್ಲ, ನನ್ನ ಕಣ್ಣಿಗೆ ಕಣ್ಣಿಟ್ಟು ಉತ್ತರ ಕೊಡಬೇಕು. ಏನು ನಾನು ವಂಚಕನ? ಅಲ್ಲ, ವಂಚಿಸೋ ಬುದ್ಧಿ ನಿಮ್ಮದಲ್ಲ, ಗೊತ್ತಿದೆ ನನಗೆ. ನನ್ನ ಸ್ಪಷ್ಟನೆಗೆ, ನನ್ನ ಧೈರ್ಯಕ್ಕೆ. ಏನು ಇತ್ತೀಚೆಗೆ ಕೆಲಸ ಇಲ್ಲದೆ ದಪ್ಪ ಬಿದ್ದಿದ್ದೇನೆ ನಾನು. ಒಬ್ಬರಿಗೆ ಸ್ವಲ್ಪ ದಪ್ಪ ಬಿದ್ದಿದ್ದಿ, ಅದು ನನ್ನ ಮಟ್ಟಿಗೆ ಆಗುವ ತೊಂದರೆ. ಅದು ನಿಮ್ಮ ಪ್ರೀತಿಯ ಆರೈಕೆ ಹೆಚ್ಚಾಯಿತು. ಅದು ಯಾವ ಹೆಣ್ಣು ಮಕ್ಕಳು ಆರೈತೆ? ಅವರ ಮನೆಯಲ್ಲಿ ತೆಳ್ಳಗಿರ್ತಾರೆ, ಗಂಡನ ಮನೆಗೆ ಹೋದರೆ ದಪ್ಪಗಿಡ್ತಾರೆ. ಯಾವ ಹೆಂಗಸ ಅಲ್ಲ ಅಂತ ಹೇಳಿಕ್ಕೆ ನನ್ನ ಕಣ್ಣ ಗುಡ್ಡೆಗಳೊಳಗೆ ಬಿದ್ದೀವ. ಅದೇ ನಿಶಕ್ತಿ ಬಂದಿದೆ. ನನ್ನ ಚರ್ಮ ಸೊಕ್ಕು ಕಟ್ಟಿದ. ಅದೇ ನಟು ವಯಸ್ಸಾಯಿತು. ನನ್ನ ಕೂದಲು ಬೆಳ್ಳಗಾಗಿದೆ. ಅದೊಂದು ಕಪ್ಪು ಬಣ್ಣ. ಮನೆಯಲ್ಲಿ ಕೊಡ ಹಾಲು ಕೊಡುವ ಕಾಮಧೇನಿರುವಾಗ ಒಬ್ಬ ಬರುಡುದನವನ್ನು ಹುಡುಕುತ್ತಾ ಲೋಕ ಸಂಚಾರವನ್ನು ಮಾಡ್ತಾನೆ ಅಂತಾದ್ರೆ ಅಂತವನನ್ನು ಏನಲ್ಲಬೇಕು ಪ್ರಭು? ಅವನಲ್ಲಿ ಮೂರ್ಖರಲ್ಲಿ ಮೂರ್ಖಾಳು. ನನಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಈಗ ದನದ ಸುದ್ದಿ ಇಲ್ಲ ಅಂತದಕ್ಕೆ. ಇಲ್ಲಿ ನಾನಿರುವಾಗ ನಿಮಗೆ ಇನ್ನೊಬ್ಬಳು ಬೇಕು ಅಂತ ಅನ್ನಿಸಿತ. ಓ, ಈಗ ನೀನು ನಿನ್ನ ವಿಷಯ ನನ್ನಲ್ಲಿ ಕೊರತೆ ಆದ್ರೆ ಒಂದುಂಟು. ಎಂತದ್ದು? ಈಗ ಕೊಡಗ ಹಾಲು ಕೊಡುವ ಕಾಮಧೇನು ಮನೆಯಲ್ಲಿ ಈಗ ಮತ್ತೊಂದು ಕಾಮಧೇನು ಸಿಗ್ತದೆ ಅಂತ ತರಬಾರ್ದು ಅಂತ ಉಂಟು. ಬರಡುದನ ಕಾಮಧೇನು ಒಂದೇ. ಕಾಮಧೇನು ಸಂತಾನ ಇರ್ಬೋದು. ಹಾಗೆ ನನ್ನ ತಂದೆಗೆ ನಾನೊಬ್ಬನೇ ಮಗಳು ಅಲ್ಲ. ಈಗ ತಂದೆಯ ಮಗಳು ರಕ್ತ ಸಂಬಂಧ ಇದ್ದಲ್ಲ. ನಿನ್ನ ಗುಣ ವಿಶೇಷವನ್ನು ಹೊಂದಿದೆ ಹೆಣ್ಣು ಉಂಟಾದ್ರೆ ನಮಗೆ ಸಂಗ್ರಹ ಮಾಡಿ ತಪ್ಪೆ. ಸಂಗ್ರಹದ ಬುದ್ಧಿ ಬರ್ತದೆ ಅಂತಾದ್ರೆ ಹಿಂದೆ ಸಂಗ್ರಹ ಮಾಡಿದಲ್ಲಿ ಕೊರತೆ ಉಂಟು ಅಂತ ಆಯ್ತಲ್ಲ. ಹೇಗೆ ಹಿಂದೆ ಸಂಗ್ರಹ ಮಾಡಿಟ್ಟದ್ರಲ್ಲಿ ಕೊರತೆ ಉಂಟು ಅಂತ ಆಯ್ತಲ್ಲ. ಈಗ ನಿನ್ನಲ್ಲಿ ಕೊರತೆ ಇದ್ದದಕ್ಕೆ ನಾನು ಮತ್ತೊಂದು ಮತ್ತೆ ಎಂತದಕ್ಕೆ ಹೊಸ ಸಂಗ್ರಹ? ನಿನಗೆ ರಸಿಕರ ಹೃದಯವೇ ಗೊತ್ತಿಲ್ಲ. ಹೇಗದು? ಹೇಗೆ ಗೊತ್ತೋ ನಮ್ಮ ಜೀವನ ವಿಧಾನ. ಯಶೋಮತಿ ಪ್ರಾಣೇಶ್ವರ ರಸಿಕರ ಜೀವನವನ್ನು ದುಂಬಿಯ ಜೀವನಕ್ಕೆ ಹೋಲಿಸಿದ್ರು ಬುದ್ಧಿವಂತ. ಹೌದೇ? ಏನು ಮಾಡ್ತದೆ ದುಂಬಿ? ಕೇವಲ ಸುಮವೊಂದರ ಮಕರಂದವನ್ನು ಉಂಡಲ್ಲಿಗೆ ತೃಪ್ತಿಯನ್ನು ಹೊಂದುವುದಿಲ್ಲ. ಅರಳಿ ನಿಂತಹ ಹೊಸ ಹೂವುಗಳನ್ನು ಅರಸುತ್ತಾ ಹಾರ್ತದೆ. ಕಾಣುವುದಕ್ಕೆ ಸಿಕ್ಕಿದ್ರೆ ಸರ್ ಹೋಗಿ ಅದರ ಮೇಲೆ ಕೂರ್ತದೆ. ತನ್ನ ಕೊಂಡಿಯನ್ನು ಹೂವಿನ ನಾಳದೊಳಕ್ಕೆ ಊರಿ ಅಲ್ಲಿದ್ದಂತಹ ಮಕರಂದವನ್ನು ಯಥಾರ್ಥವಾಗಿ ಹೀರ್ತದೆ. ಆಮೇಲೆ ಅಮಲಿನಿಂದ ಜೇಂಗುಡುತ್ತಾ ಮತ್ತೊಂದು ಸುಮವನ್ನು ಅರಸುತ್ತಾ ಹಾರ್ತದೆ. ತದ್ರೀತಿ ನಮ್ಮ ರಸಿಕರ ಜೀವನ ಹೆಣ್ಣೊಬ್ಬಳಿಂದ ಪಡೆಯುವಂತಹ ಸುಖವನ್ನೆಲ್ಲ ಹೊಂದಿದಲಿಗೆ ಪೂರ್ಣ ತೃಪ್ತರಲ್ಲ. ಒಂದು ಹೊಸ ವರ್ತಮಾನ ಬಂತು. ಅಲ್ಲಿ ನಂದಿನಿ ತೀರದಲ್ಲಿ ಲಾವಣ್ಯವತಿಯಾದಂತಹ ನವಯೌವನಾಗಿ ಒಬ್ಬಳಾಕೆ ಇದ್ದಾಳೆ. ಆಗಲ್ಲ ಮತ್ತೆ ಒಮ್ಮೆ ನೋಡುವ ಹೀಗೆ ಅನ್ನಿಸಿದ್ರೆ ಅದಕ್ಕೆ ನಮ್ಮ ರಸಿಕತನ ಕಾರಣವೇ ಹೊರತು ನಿನ್ನಲ್ಲಿದ್ದ ಕೊರತೆ ಕಾರಣ. ಇದು ಮಧುಕರ ರತ್ತಿ. ಮುದುಕರದ್ದಲ್ಲ, ಮಧುಕರ. ನೀವು ದುಂಬಿಯ ಕಥೆಯ ಇನ್ನೊಂದು ಪುಟ ಓದ್ಲೇ ಇದೆ. ಮತ್ತೊಂದು ಪುಟದಲ್ಲಿ ದುಂಬಿಯ ಕಥೆ ಸಂದೇಹ ಕಥೆಯಲ್ಲಿ ಬರ್ತಿದ್ದಾರೆ.
ಬಾಧಿಸಿದಂತಹ ದುಂಬಿಯೊಂದು ವಿಕಸನವನ್ನು ಕಾಣಿಸಿದ ಕಮಲದ ಆಶಯವನ್ನು ಹೊಂದುತ್ತದೆ. ಹೊತ್ತು ಕಳೆಯಿತು, ಸೂರ್ಯ ಮುಳುಗಿದ, ಕಮಲ ಮುದುಡಿತು, ಒಳಗಿದ ದುಂಬಿ ಏನಾಯಿತು ಪ್ರಭು? ಅಯ್ಯೋ, ಅದು ಉಸಿರುಗಟ್ಟಿ ಸತ್ಯ ಹೋಗಿ ಭ್ರಮರ ಬಂಧನಾದನಿಗೆ ದುಂಬಿಯ ಕಥೆ ಮುಗಿಯಿತು. ಅಂತೆಯೇ ದುಂಬಿಯೊಂದು ಮಧುರವಾದ ಮಧುವನ್ನು ಅರಸುತ್ತ ಕೆಂಡ ಸಂಪಗೆಯ ಸಾಂಗತ್ಯವನ್ನು ಹೊಂದಬಹುದೇ? ಅಯ್ಯೋ, ಅದು ದುಂಬಿಗೆ ಮೃತ್ಯು ಸ್ಥಾನ ಪ್ರಭು. ಬಂದ ಹುಡುಗಿ ಯಾರಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಏನು ಉದ್ದೇಶವೂ ಸ್ಪಷ್ಟ ಆಗಲಿಲ್ಲ, ತಿಳಿಯಲೇ ಇಲ್ಲ. ಕಂಡವರು ಬಂದು ಆಡಿದ್ರು, ನೀವು ನೋಡಿ ಕೇಳಿದವರು ನೋಡ್ಲಿಲ್ಲ. ಒಮ್ಮೆ ಹೋಗಿ ವಿಮರ್ಶೆ ಮಾಡುವ ಅಂತ. ಪರಸತಿಯೇ ಹೌದು ಅಂತ ಬಯಸುವುದು ತರವೇ? ಓ ತರವಾದಿತ್ತೆ. ಹೋ, ನಿನ್ನ ಆತಂಕ ಅದಕ್ಕೆ. ಅನ್ಯ ಸತಿಯಾಗಿದ್ದಾರೆ ಹಂಬಲಿಸುವುದು ತಪ್ಪು. ಹೌದೇನೆ? ಆಕೆ ಯಾರೋ ಏನು ಗೊತ್ತಿಲ್ಲ, ನಾವು ವಿಚಾರಿಸಲೇ. ವಿಚಾರಿಸಿದ ಮೇಲೂ ಪರವಧುವಿನ ಕುರಿತಾಗಿ ಆಸಕ್ತಿಯಿಂದ ಮುಂದುವರಿಯುವಂತಹ ಪ್ರವೃತ್ತಿಯಮ್ಮ ನಿನ್ನ ಪತಿಯನ್ನು ಪಾಲಿಸಿದೆಯೇನು? ಇಲ್ಲ. ಕಂಡ ಹೆಂಗಳೆಯರ ಬೆಂಗಡೆಯಲ್ಲಿ ಅಲೆಯುವಂತಹ ಖಂಡತನವನ್ನು ನೀನು ಎಂದಾದರೂ ಖಂಡಿದ್ದೀಯಾ ಹೇಳಿ? ಇಲ್ಲ ಪ್ರಭು. ಆಗ ತಾನೇ ಅರಳಿತ್ತಂತಹ ನವಮಲ್ಲಿಕಾ ಮಕರಂದವನ್ನು ಆಸ್ವಾದಿಸುವ ಆರೋಗ್ಯಪೂರ್ಣವಾದ ಮನಸ್ಸೇ ಹೊರತು ಕೆಂಡ ಸಂಪಗೆಯ ಮೇಲೋ ಸಂಧ್ಯಾ ಕಮಲದ ಮೇಲೋ ಹೋಗಿ ಮುಗಿ ಬೀಳುವಂತಹ ಹುಚ್ಚುತನ ಇಲ್ಲ ನನ್ನಲ್ಲಿ. ಹೋಗಿ ವಿಚಾರಿಸ್ತೇನೆ, ಆಕೆ ಒಪ್ಪಿದ್ರೆ ಮಾತ್ರ ಕರೆತರುತ್ತೇನೆ. ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನ ತೋಳಾಸರಿ ಬೇಕಾದ ಸುಖವನ್ನು ನೀಡುತ್ತೇನೆ. ನಿಮ್ಮ ಸುಖವೇ ನನ್ನ ಸುಖ ಪ್ರಭು. ಸೇರಿದ ಮನೆಯನ್ನು ಬೆಳಗಬೇಕು. ಮದುವೆಯ ಮುನ್ನ ತಂದೆ ತಾಯಿ ಬಂಧು ಬಳಗ, ಮದುವೆಯ ಬಳಿಕ ಗಂಡ ಮಕ್ಕಳು ತುಂಬ ಸಂಸಾರದ ವ್ಯಾಮೋಹ ಒಂದು ಅರ್ಥದಲ್ಲಿ ಹೊಸ್ತಿಲ ಮೇಲಿರಿಸಿದ ದೀಪದಂತೆ ಒಳಗೆ ಹೊರಗೆ ಎರಡು ಕಡೆಗೂ ಬೆಳಕು ಬೀಳಬೇಕು. ಅದೇ ಹೆಣ್ಣಿನ ಜೀವನಿಗೆ ಕೃತಕೃತ್ಯ ಭಾವನವನ್ನು ಒದಗಿಸಿಕೊಡುತ್ತದೆ. ಪ್ರಭುವೇ, ನಿಮ್ಮ ಇಹಪರದ ಉತ್ಕರ್ಷಕ್ಕೆ ಬೇಕಾಗಿ ನನ್ನ ಈ ಬದುಕು ನಂದ ದೀಪದಂತೆ ಉರಿದು ಕರಗಿ ಹೋಗಲಿ. ಅದೇ ನಿನ್ನ ಬದುಕಿನ ಸಾರ್ಥಕ್ಯ. ಅದಕ್ಕಿಂತ ಹೆಚ್ಚೇನು ನನಗೆ ಬೇಕಾಗಿಲ್ಲ ಪ್ರಭು. ಆದರೆ ಮರೆತು ದುಡುಕಿ ಆಗ ಬಾರದ ಘಟನೆ ನಿಮ್ಮಿಂದ ಘಟಿಸಿ ಹೋಯಿತು ಅಂತಾದರೆ ಮತ್ತೆ ನನಗೆ ಉಳಿಯುವುದು ಒಂದೇ ದಾರಿ ಪ್ರಭು, ನನ್ನ ಸಾವು. ಬಾಯಿಗೆ ಬಂದಂತ ಹೇಳಿದ್ರು, ಗೃಹದಲ್ಲಿ ಅಸ್ತು ದೇವತೆಯ ವಾಸ್ತವ್ಯ ಇದೆ ಅಂತ ಒಂದು ವಿಶ್ವಾಸ ಇದೆ. ಸದಾಕಾಲ ಅಸ್ತು ವಸ್ತು ಅನ್ನುತ್ತಾ ಇರ್ತದಂತೆ. ನಾವೇನಾದ್ರೂ ಹೇಳಿದ ಕಾಲಕ್ಕೆ ಅದರ ಅಸ್ತು ಬಂದು ಸೇರಿದ್ರೆ ತಪ್ಪಾಯ್ತು, ಹೇಳುವುದಿಲ್ಲ, ವೇಗದಲ್ಲಿ ಆಡಿಬಿಟ್ಟೆ ಅಷ್ಟೇ. ಸರಿ, ಹಾಗಾದ್ರೆ ನೀವೀಗ ಹೊರಟು ನಿಂತಿದ್ದೀರಿ, ನಂದಿನಿ ತೀರವನ್ನು ಸೇರಿದ್ದಾಯಿತು. ಬಂದವಳು ಅಲ್ಲಿ ಇದು ನೋಡಿದ್ದು ಆಗ್ತದಲ್ಲ, ಮತ್ತೆ ಮಾತಾಡ್ಲಿಕ್ಕೆ ಆರಂಭಿಸ್ತೀರಿ, ಪರಿಚಯ ವಿನಿಮಯವಾಗ್ತದೆ. ಅವಳು ಯಾರು, ಎಲ್ಲಿಂದ ಬಂದದ್ದು ಅಂತ ನಿಮಗೆ ತಿಳಿತದೆ. ನೀವು ಬಂದ ಉದ್ದೇಶ ಅವಳಿಗೆ ತಿಳಿದು ಬರ್ತದೆ. ಪರಸ್ಪರ ಮನಸ್ಸು ಅದು ನಿಮಗೆ ಆ ಮನಸ್ಸು ಬೇಕು ಅಂತ ಅನ್ನಿಸಿ ನೀವು ಬೇಕನ್ನುವ ಹಾಗೆ ನಿಮ್ಮ ಕೋರಿಕೆಯನ್ನು ಮುಂದಿಸಿದ ಹೊತ್ತಿಗೆ ಅವಳು ಆಗುವುದಿಲ್ಲ ಅಂತ ಹೇಳಿದ್ರೆ ಬಂದವಳಿಗೆ ಮೂಸುಡಿಗೆ ಯಾರು ಕೊಡ್ತೇವೆ ಆತು ನಿಮಗೆ ಮೂಗಿನ ತುದಿಯಲ್ಲಿ ನೀವು ಕೊಡ್ಲಿಕ್ಕೆ ಅಷ್ಟು ದೂರ ಹೋಗಿ ಬರ್ಬೇಕಾ? ನಾನು ನನ್ನ ನಿರ್ಣಯವನ್ನು ಅಲ್ಲ ಅಂತ ಹೇಳಿ ಅವಳು ಯಾರೋ ಒಬ್ಬಳು ಇರ್ಲಿ ಹೋಗ್ಲಿ ಅತ್ಲಾಗೆ
ಕೊಡ್ಲಿಕ್ಕೆ ನನಗೆ ಕೊಟ್ಟು ಹೋಗಿ. ಎರಡು ಕೆಲ್ಲೆಗೆ ಅಲ್ವಾ? ನಿನಗೆ ಕೊಡುವುದಕ್ಕೆ ನನಗೆ ಕೊಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿಮಗೆ ಮೂಗಿನ ತುದಿಯಲ್ಲಿ ಕೋಪ, ಅದೇ ನನ್ನ ಆತಂಕ. ಅದಕ್ಕೆ ಏನು ಕೊಡುದು ಬೇಡ, ಎಂಥದ್ದು ಬೇಡ. ನೀವು ಬೆನ್ನು ಹಾಕಿ ನೇರ ಇತ್ತಾಗೆ ಬರುದೇ. ಆಯ್ತು, ಕೊಡುವುದಿಲ್ಲ. ನಿಮಗೆ ಮನಸ್ಸಿಗೆ ಸಮಾಧಾನ ಇದ್ರೆ ಬೇಡ. ಕಲ್ಲೆಲ್ಲ ನಡೆಸಿದ್ರೆ ಸಾಕಾಗುದಿಲ್ಲ, ನನಗೆ ಆಣೆ ಕೊಡ್ಬೇಕು. ಎಂತ ಆಣೆ? ಯಾವುದು? ಪ್ರಮಾಣ. ಪ್ರಮಾಣ ನನ್ನಲ್ಲಿ ವಿಶ್ವಾಸ ಇರುವ ನಿನಗೆ ಆಗಲ್ಲ. ಇಲ್ಲಿವರೆಗೆ ಹೀಗೆ ಹೊರಟಿದ್ದೀರ ನೀವು. ದೃಷ್ಟಿಯಿಂದ ಒಳ್ಳೆಯದೇ. ಎಲ್ಲಿಯಾದರೂ ಒಂದು ವೇಳೆ ಅವಸರದಿಂದ ದುಡುಕುವಂತಹ ಸ್ಥಿತಿ ಬಂದರೂ ಪ್ರೀತಿ ಪಾತ್ರರ ಮೇಲೆ ಆಣೆ ಇಕ್ಕಿದ್ರೆ ಒಂದು ತಡೆ ಹಿಡಿದಾಗ ಅದನ್ನು ಮೀರಿದ ಅವರಿಗೆ ಅವಘಡ ಬಂದು ಹೋಗ್ತದ. ಸರಿ ಸರಿ, ನಿರ್ದೇಶೋಮತಿ ಇದು ನಂದಿನಿ ತೀರವನ್ನು ಸೇರ್ತೇನೆ, ಆ ಹುಡುಗಿಯನ್ನು ವಿಚಾರಿಸ್ತೇನೆ, ಅವಳು ಒಪ್ಪಿದ್ರೆ ಕರ್ಕೊಂಡು ಬರ್ತೇನೆ, ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬರ್ತೇನೆ. ಈಗ ಧೈರ್ಯ ಸರಿ, ನಾಳೆ ಹೊರಟು ಸಾಕು. ಅಲ್ಲ, 1 ವರ್ಷ ಬಿಟ್ಟು ಆಯ್ತು. ಹಾಗಾದ್ರೆ ಹೋಗಿ ಬನ್ನಿ. ಹೋಗಿ ಬನ್ನಿ ಅಂತ ಏನಾಯ್ತು ಈಗ? ಒಂದು ನಗುನಾಗುತ್ತಾ ಸಂತೋಷದಲ್ಲಿ ಬೀಳ್ಕೊಡಬೇಡವೇನೆ ಗಂಡನನ್ನು ಹೆಂಡತಿ ಆದವಳು. ಹೊರಗೆ ಹೋದ ಗಂಡನಿಗೆ ಹೆಂಡತಿಯ ಮುಖ ನೆನಪಾಗಿ ಮನೆಗೆ ಬರುವಾಗ ಆಗಬೇಕು. ಇದು ಹೋಗುವಾಗಲೇ ಹೋಗಿದ್ರೆ ಮತ್ತೆ 3 ದಿವಸಕ್ಕೆ ಬರುದಿಲ್ಲ. ಹಾಗಾದ್ರೆ ನನಗೆ ಹೇಳಿಕೊಡಿ. ಇನ್ನು ಅಷ್ಟೆಲ್ಲ ಸೊಂಟ ಸಿಗ್ಲಿಕ್ಕೆ ನನ್ನದು ಆಯ್ತಾ? ಹೋಗಿ ಅವನಿಗೆ ಬೇಗ ಬರಬೇಕು.